ಬೀದರ್ನಲ್ಲಿ ರಾತ್ರಿ ವೇಳೆ ಹೋಟೆಲ್ಗೆ ನುಗ್ಗಿ ಹಣ ಕದ್ದಿದ್ದಾರೆ ಖದೀಮರು. ಬೀದರ್ ನಗರದ ಮೋಹನ್ ಮಾರ್ಕೆಟ್ನಲ್ಲಿರುವಂತಹ ಕಸ್ತೂರಿ ಹೋಟೆಲ್ನಲ್ಲಿ ಕಳ್ಳತನ ನಡೆದಿದೆ. ರಾತ್ರಿ 12:30ಕ್ಕೆ ಹೋಟೆಲ್ ಒಳಗೆ ನುಗ್ಗಿ ಕಳ್ಳತನವನ್ನು ಎಸಗಿದ್ದಾರೆ. ಹೋಟೆಲ್ನ ಇಟ್ಟಿಗೆ ಗೋಡೆಯನ್ನು ಒಡೆದು ಒಳಗೆ ನುಗ್ಗಿ ಇಬ್ಬರು ಕಳ್ಳರಿಂದ ಕಳ್ಳತನವನ್ನು ನಡೆಸಲಾಗಿದೆ. ಹೋಟೆಲ್ನ ಕೌಂಟರ್ನಲ್ಲಿದ್ದಂಥ 8-10 ಸಾವಿರ ಹಣ ಕದ್ದ ಖದೀಮರು ಪರಾರಿಯಾಗಿದ್ದಾರೆ. ಹೋಟೆಲ್ನಲ್ಲಿರುವಂಥ 4 ಕ್ಯಾಮ್ರಾಗಳನ್ನು ಮುರಿಯಲು ಪ್ರಯತ್ನ ಮಾಡಿದ್ದಾರೆ. ಇನ್ನು ಸುಮಾರು 1.5 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಕಳ್ಳರ ಚಲನವಲನ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಇದೀಗ ಸೆರೆಯಾಗಿದೆ. ಬೀದರ್ ನಗರದ ನ್ಯೂಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೀದರ್ದ ನಮ್ಮದು ಹೋಟೆಲ್ ಉದ್ಯಮ ಅದ. 10 ವರ್ಷ ಆಯ್ತು ನಾವು ಇಲ್ಲಿ ಕೆಲಸ ಮಾಡ್ತೇವೆ. ರಾತ್ರಿ ನಾವೆಲ್ಲ ಸಂಜೆ 6 ಗಂಟೆಗೆ ಬಂದ್ ಮಾಡಿ ನಾವು ಮನೆ ಕಡೆ ಹೋಗಿದ್ದೆವು. ರಾತ್ರಿ 12:30ವರೆಗೆ ಇಬ್ಬರು ಜನ ಆ ಕಡೆಯಿಂದ ಗೋಡೆ ಹೊಡೆದು ಪತ್ರ ಸೀಟ್ ಎಲ್ಲ ಇದು ಮಾಡಿ ಒಳಗೆ ಎಂಟ್ರಿ ಹೊಡೆದು ಸ್ವಲ್ಪ ಕ್ಯಾಶ್ ಇದ್ದು, ಚಿಲ್ಲರ್ ಕಾಯಿನ್ಸ್ ಇತ್ತು, ಸ್ವಲ್ಪ ತಿಂಡಿ ಊಟ ಮಾಡೋ ಅವು ಇವು ಸಕ್ರೆ ಎಣ್ಣೆ ಅವು ಏನೇ ಇರ್ತಾವಲ್ಲ ಥೋಡೆ ಎಲ್ಲ ಲುಕ್ಸಾನ್ ಮಾಡಿ ಕ್ಯಾಮ್ರಾ DVR ಎಲ್ಲ ಹೊಡೆದು ಹಾನಿ ಮಾಡಿ ಅವ್ರು ರಾತ್ರಿ 12-12ವರೆಗೆ ಅವರಿಬ್ಬರು ಜನ ಇದ್ದರು. ನಾವು ಆಲ್ರೆಡಿ ಇದು ಪೊಲೀಸ್ ಸ್ಟೇಷನ್ದವ್ರಿಗೆ 112 ಫೋನ್ ಮಾಡಿದೆವು. ಆಮೇಲೆ ಕ್ರೈಮ್ದವ್ರು ಬಂದಾರೆ. ಭಾಳ ಅಂತೇನಿಲ್ಲ ಸರ್, ಒಂದು ಹೆಚ್ಚು ಕಮ್ಮಿ ಒಂದು 7-8 ಸಾವಿರ ಹೋಗ್ಬೋದು ಅಷ್ಟೇ. ಹಾಂ, ಮತ್ತು ಅಡುಗೆ ಪದಾರ್ಥನೆಲ್ಲ ಹಾಳು ಮಾಡಿರಿ ಸರ್ ಎಲ್ಲ. ಹಾಂ, ಸ್ವಲ್ಪ DVR ಅದನ್ನು ಮುಖ ಎಲ್ಲ ಕಾಣಿಸ್ತದೆ. DVR ಇಲ್ಲ ಅಂದ್ರೆ ಮತ್ತು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ತನಕ DVR ಎಲ್ಲ ಪೂರ ಹೊಸ ಕ್ಯಾಮ್ರಾಗಳೆಲ್ಲ ಕಿತ್ತು ಬಿಸಾಕ್ಯಾರ, ಖರಾಬ್ ಆಗ್ಯಾವ. ಅಷ್ಟು ಲಾಸ್ ಆಗ್ಯದ ಸರ್ ಅದು. 10,000 ರೂಪಾಯಿ ಕ್ಯಾಶ್ ಇದು ಒಂದು ಅಂದ್ರೆ ಹೆಚ್ಚು ಕಮ್ಮಿ 1-1.5 ಲಕ್ಷ ಆಯ್ತದ ರೀ. ಲುಕ್ಸಾನ್ ಆಯ್ತು ಸರ್. ಮಾಡೋದಲ್ಲ ಅಲ್ಲ ಸರ್, ಒಳಗೆ ಬರಬೇಕಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ಒಳಗೆ ಬರೋದು. ರಿಫ್ಲೆಕ್ಸ್ ಅದ ರೀ, ಬಂದಿನ ಸರ್ಟ್ ಅವ್ರ ಮುಖದ ಮೇಲೆ ಕ್ಯಾಮ್ರಾ ಬೀಳ್ತದೆ.